ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತರಕಾರಿ ಸಾಗು ಮತ್ತು ಪೂರಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಫಸ್ಟು ತರಕಾರಿ ಸಾಗು ತೋರಿಸ್ತಾ ಇದ್ದೀನಿ. ಒಂದು ಜಾರ್ಗೆ 2 ಏಲಕ್ಕಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 4ರಿಂದ 5 ಲವಂಗ, 2 ಪೀಸಷ್ಟು ಸಣ್ಣ ಪೀಸಷ್ಟು ಚಕ್ಕೆ 2 ತಗೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದು 10 ಎಸ್ಲಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಶುಂಠಿ, ಒಂದು ಕೈ ಹಿಡಿಯಷ್ಟು ತೆಂಗಿನಕಾಯಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಟೊಮೆಟೊ. ಕೊತ್ತಂಬರಿ ಇಷ್ಟಿರಬೇಕು, ಒಂದು ಸಣ್ಣ ಟೊಮೆಟೊ ಇದ್ದರೆ ಸಾಕು. 1 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಒಂದು 6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ನಿಮಗೆ ಜಾಸ್ತಿ ಬೇಕಾದರೆ ಇನ್ನೊಂದು 2 ಜಾಸ್ತಿ ಹಾಕ್ಕೊಳ್ಬೋದು. ಕಡಿಮೆ ಬೇಕಾದರೆ ಒಂದು 6ರಿಂದ 7 ಹಾಕ್ಕೊಳ್ಳಿ. ನಾನು 6 ಹಾಕಿದ್ದೀನಿ. ಈಗ ಅದೆಲ್ಲ ರುಬ್ಕೊಳ್ಬೇಕು. ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಕ್ಕೆ ಒಂದು ಅರ್ಧ ಸ್ಪೂನ್ ಹಾಕಿದೆ. ಇಲ್ಲಿ ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ತರಕಾರಿ ಬಂದುಬಿಟ್ಟು ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಬಟಾಣಿ ಸಹ ಹಾಕ್ಕೊಳ್ಬೋದು. ನಾನು ಬಟಾಣಿ ಹಾಕಿಲ್ಲ. ಎಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಮಸಾಲ ಬಂದುಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಈಗ ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆಗ್ತಾಯಿದೆ ಅಲ್ವಾ. ಒಂದು ಟೈಮು ಮಿಕ್ಸ್ ಮಾಡಿಕೊಂಡು ಈಗ ಕಟ್ ಮಾಡಿರೋ ಅಂಥ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ಹೋಟೆಲಲ್ಲಿ ಹೆಂಗಿರುತ್ತೋ ಅದೇ ಟೇಸ್ಟ್ ಬರುತ್ತೆ ನಿಮಗೆ ಈ ತರಕಾರಿ ಸಾಗು. ಒಂದು ಟೈಮ್ ನೀವು ಸಹ ಮನೇಲಿ ಟ್ರೈ ಮಾಡಿ. ಹೋಟ್ಲಲ್ಲಿ ತಿಂದಂಗೆ ಇರುತ್ತೆ ಇದು. ರುಚಿಗೆ ತಕ್ಕದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಈಗ ಅದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡ್ತಾ ಇದ್ದೀನಿ. ಈಗ 5 ನಿಮಿಷ ಆಗಿದೆ. ರುಬ್ಬಿರೋ ಅಂಥ ಮಸಾಲಾನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಾನು. ಈಗ ನೆಕ್ಸ್ಟು ಒಂದು ಟೊಮೆಟೊ ಏನಿಟ್ಟಿದೆ ಅದನ್ನು ರುಬ್ಬಿ ಹಾಕ್ಕೊಳ್ತೀನಿ. ಈಗ ಟೊಮೆಟೊದು ರುಬ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಇದು ತುಂಬ ನೀರಂಗಿರಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು ಸಾಗು. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಇದಕ್ಕೆ ಖಾರದ ಪುಡಿ ಎಲ್ಲ ನಾವೇನು ಆ್ಯಡ್ ಮಾಡೋಕ್ಕಾಗಲ್ಲ. ಮೆಣಸಿನ್ಕಾಯಿ ನೀವು ರುಬ್ಬೇಕಾದ್ರೆ ಹಾಕ್ಕೊಂಡ್ಬಿಡ್ಬೇಕು. ಅದೇ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ರುಬ್ಕೊಂಡ್ಬಿಡಿ. ಆಮೇಲೆ ಬೇರೆ ಏನೂ ಖಾರಕ್ಕೆ ಆ್ಯಡ್ ಮಾಡೋದಕ್ಕಾಗಲ್ಲ. ಹಂಗೆ ಮಾಡೋಕ್ಕೋದ್ರೆ ಚೆನ್ನಾಗಿರಲ್ಲ. ಸೊ ರುಬ್ಬೋ ಟೈಮಲ್ಲೇ ನೀವು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮೆಣಸಿನ್ಕಾಯಿ ರುಬ್ಕೊಳ್ಳೋಕ್ಕಾಗಬೇಕು. ಈಗ ನಾನು ಖಾರ ಎಲ್ಲ ಸೇರಿತ್ತು. ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತಂತ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದು ಒಂದು ಸ್ವಲ್ಪ ಕುದಿ ಬರೋ ಟೈಮ್ಗೆ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 2 ವಿಜಿಲ್ ಬಿಟ್ಕೊಳ್ಳಿ ಸಾಕು. ತುಂಬ ವಿಜಿಲು 3 ಆ ಥರ ಬಿಟ್ಟರೆ ಇದು ತರಕಾರಿ ತುಂಬ ಸ್ಮ್ಯಾಶ್ ಆಗುತ್ತೆ. 2 ಬಿಟ್ಟರೆ ಸಾಕು. ಈಗ 2 ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಪೂರಿ ಹಿಟ್ಟು ನಾದ್ಕೊಳ್ಳೋದಕ್ಕೆ. ಇದು ಸ್ವಲ್ಪ ತೀರಾ ಚಪಾತಿ ಹಿಟ್ಟು ಕಳಿಸ್ದಂಗೆ ಕಳಿಸ್ಬೇಡ್ದು, ಸ್ವಲ್ಪ ಮೀಡಿಯಮ್ಮಾಗಿ ಗಟ್ಟಿ ಇರಬೇಕು. ಈಗ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕದಷ್ಟು ಹಾಕಿದ್ದೀನಿ. 1 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅದು ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನಾನು. ನೀವು ಬೇಕಾದರೆ ಗೋಧಿ ಹಿಟ್ಟು 1 ಕಪ್ಪು, ಮೈದಾ ಹಿಟ್ಟು 1 ಕಪ್ ಯೂಸ್ ಮಾಡ್ಬೋದು. ನಾನು ಫುಲ್ ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಮೈದಾ ಇಲ್ಲದೇನೂ ಗೋಧಿ ಹಿಟ್ಟಲ್ಲಿ ಪೂರಿ ಚೆನ್ನಾಗಿ ಬರುತ್ತೆ. ಈಗ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಪೂರಿಗೆ ತುಂಬ ತೆಳು ಇರಬಾರ್ದು ಹಿಟ್ಟು, ಸ್ವಲ್ಪ ಗಟ್ಟಿ ಇರಬೇಕು. ಅದಕ್ಕಂತ ತೀರಾ ಗಟ್ಟಿನೂ ಇರಬಾರ್ದು. ಒಂದು ಹದ ತೋರಿಸ್ತೀನಿ ನೋಡಿ, ಆ ಅದಕ್ಕಿದ್ರೆ ಸಾಕು. ಚೆನ್ನಾಗಿ ನಾದ್ಕೊಳ್ಬೇಕು.
ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿ ಕಲಸಿ ಒಂದು 5 ನಿಮಿಷ ಸೈಡಲ್ಲಿ ಇಡ್ತಾಯಿದ್ದೀನಿ. ನೋಡಿ ಈ ಹಿಟ್ಟು ನಾನು ಕಲಿಸ್ಬೇಕಾದ್ರೆ ಗಟ್ಟಿ ಕಾಣಿಸ್ತೈತಲ್ಲ, ಅದಕ್ಕಿದ್ರೆ ಸಾಕು. ಯಾಕಂದರೆ 5 ನಿಮಿಷ ಇಟ್ಟಾಗ ಸ್ವಲ್ಪ ಸ್ಮೂತ್ ಆಗುತ್ತೆ ಹಿಟ್ಟು ಅನ್ನೋದು. ಈಗ ಒಂದು 5 ನಿಮಿಷ ತಟ್ಟೆ ಮುಚ್ಚಿ ಬಿಡ್ತಾಯಿದ್ದೀನಿ. ಈಗ 5 ನಿಮಿಷ ಆಗಿದೆ. ಇವಾಗ ಪೂರಿ ಹಿಟ್ಟನ್ನು ಯಾವ ರೀತಿ ಲಟ್ಟಿಸ್ಕೊಳ್ತೀನಿ ನೋಡಿ. ಇವಾಗ ಹಿಟ್ಟು ತೆಗೆದ್ರೂ ಈ ರೀತಿ ಸ್ವಲ್ಪ ಗಟ್ಟಿ ಇದೆ, ತೀರಾ ಇದ್ದಂಗಿಲ್ಲ. ಈಗ ಒಂದು ಟೈಮ್ ಜಸ್ಟು ರಫಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹಿಟ್ಟನ್ನ ರೌಂಡ್ ಮಾಡಿಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದು ತೀರಾ ತೆಲುನೂ ಇರಬಾರ್ದು, ಹಿಟ್ಟು ಸ್ವಲ್ಪ ಮಂದ ಇರಬೇಕು ಸೈಡಲ್ಲಿ. ಅದು ಸ್ವಲ್ಪ ಮಂದ ಇದ್ದರೆ ಪೂರಿ ಅನ್ನೋದು ತುಂಬ ಚೆನ್ನಾಗೇ ಉಬ್ಬುತ್ತೆ, ಇಲ್ಲಾಂದರೆ ನಮಗೆ ಅದು ಫ್ಲ್ಯಾಟಾಗೇ ಬರುತ್ತೆ ಪೂರಿ. ನೋಡಿ ತಿಕ್ನೆಸ್ ಬಂದುಬಿಟ್ಟು ಇಷ್ಟಿರಬೇಕು. ಇಷ್ಟಿದ್ರೆ ಪೂರಿ ನಿಮಗೆ ಚೆನ್ನಾಗಿ ಉಬ್ಬುತ್ತೆ. ನೀವು ಎಷ್ಟೇ ಪೂರಿ ಮಾಡಿದ್ರೂ ಅದು ಉಬ್ಬುತ್ತೆ. ಮತ್ತು ನೀವು ಹಿಟ್ಟನ್ನು ಇವಾಗ ಹಿಟ್ಟು ಮಿಕ್ಕಿರುತ್ತೆ ಅಂತ ಇಟ್ಟಿರ್ತೀರಲ್ವ, ಮತ್ತು ಪುನಃ ನೀವು ಅದೇ ಹಿಟ್ಟಲ್ಲಿ ನೀವು ಪೂರಿ ಮಾಡಿದ್ರೂ ಸೇಮ್ ಅದೇ ಥರನೇ ಬರುತ್ತೆ, ಏನೂ ಡಿಫ್ರೆನ್ಸ್ ಇರಲ್ಲ. ಸೊ ಎಲ್ಲ ನಾನು ಒಂದು ಸ್ವಲ್ಪ ಹಿಟ್ಟನ್ನು ಎತ್ಕೊಂಡು ಪೂರಿ ಸೈಜ್ಗೆ ಲಟ್ಟಿಸ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ ನೋಡಿ, ಲಟ್ಟಿಸ್ಕೊಂಡಿರೋ ಅಂಥ ಪೂರಿಗಳನ್ನ ಹಾಕ್ತಾಯಿದ್ದೀನಿ. ಈ ರೀತಿ ಎಣ್ಣೆ ಸ್ವಲ್ಪ ಮೇಲಕ್ಕೆ ಹಾಕ್ತಾಯಿರಿ, ಆವಾಗ ಇನ್ನೂ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಪೂರಿ ಅನ್ನೋದು. ಸೇಮ್ ನಿಮಗೆ ಹೋಟ್ಲಲ್ಲಿ ತಿಂದಂಗೆ ಇರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ. ನೀವೇನಾದರೂ ಈ ರೆಸಿಪಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವೆಷ್ಟು ಪೂರಿ ನೀವು ಲಟ್ಸಿ ಹಾಕಿರ್ತೀರೋ ಎಲ್ಲನೂ ಉಬ್ಬುತ್ತೆ. ಮತ್ತು ಅದೇ ನಾನು ಹೇಳ್ದಂಗೆ ಸ್ವಲ್ಪ ಮಂದ ಇರಬೇಕು, ತೀರಾ ತೆಳುಗೆ ಲಟ್ಟಿಸ್ಬೇಡ್ದು ಪೂರಿಗೆ. ಎಣ್ಣೆ ಸ್ವಲ್ಪ ಅದ್ರ ಮೇಲೆ ಹಾಕ್ತಾ ಇರಬೇಕು. ಈಗ ಸಾಗು ರೆಡಿಯಾಗಿದೆ ನೋಡಿ, ಓಪನ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ, ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ತುಂಬಾ ಈಸಿ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.